ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾರಿ ಕುಚ್ಚು ಕ್ರಿಯೇಷನ್ಸ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂತಹ ಡಿಸೈನಲ್ಲಿ ಯಾವ ಥರ ನಾವು ಇವಾಗ ಸಿಲ್ವರ್ ಕಾಂಬಿನೇಷನ್ ಬಂದಿರೋ ಅಂತಹ ಸ್ಯಾರೀಸು ದುಪ್ಪಟಾಸು ಹೆಚ್ಚಿಗೆ ನಾವು ಇವಾಗ ಟ್ರೆಂಡಿ ಆಗಿದೆ ನೋಡ್ತಾ ಇದ್ದೀವಿ. ಆ ಥರ ಒಂದು ಸಿಲ್ವರ್ ಕಾಂಬಿನೇಷನ್ ಸ್ಯಾರೀಸ್ಗಾಗಲಿ ಅಥವಾ ದುಪ್ಪಟಾಸ್ಗಾಗಲಿ ಮತ್ತು ಇವಾಗ ಲೆನಿನ್ ಸ್ಯಾರೀಸಲ್ಲಿ ತುಂಬಾ ನೋಡ್ತಾ ಇದ್ದೀವಿ ಸಿಲ್ವರ್ ಕಾಂಬಿನೇಷನ್ನು. ಈ ಥರ ಒಂದು ಸ್ಯಾರೀಸ್ಗೆ ಅಥವಾ ದುಪ್ಪಟಾಸ್ಗೆ ನಾವು ಯಾವ ಥರ ಒಂದು ಕಾಂಬಿನೇಷನ್ ಮಾಡ್ಬೋದು, ಮತ್ತು ಇಕ್ಕಟ್ಟು ಪೋಚಂಪಲ್ಲಿ ಡಿಸೈನ್ಸಲ್ಲೆಲ್ಲ ಇವಾಗ ಸಿಲ್ವರ್ ಕಾಂಬಿನೇಷನ್ ತುಂಬಾ ಬರ್ತಾಯಿದೆ. ಇಂಥ ಬಟ್ಟೆಗಳಿಗೆ ನಾವು ಯಾವ ಥರ ಡಿಸೈನ್ ಮಾಡ್ಬೋದು ಸಿಂಪಲ್ ವೇನಲ್ಲಿ ಅಂದ್ಬಿಟ್ಟು ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ. ಈಗಾಗಲೇ ನೀವು ವಿಡಿಯೋದಲ್ಲಿ ನೋಡಿದ್ದೀರಾ, ಸ್ಟಾರ್ಟಿಂಗ್ ನಾನು 2 ಗಂಟೆ ಹಾಕ್ಕೊಂಡಿದ್ದೀನಿ ಮತ್ತು ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ನಾನಿಲ್ಲಿ ಸ್ಮಾಲ್ ಸೈಜು ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಒಂದು ಸ್ಮಾಲ್ ಸೈಜ್ ಬೀಡ್ಸ್ನ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಕ್ರೋಶಾ ನಂಬರ್ ಬಂದ್ಬಿಟ್ಟು 10 ನಂಬರು ಕ್ರೋಶಾ ನಂಬರ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಕಾಣಿಸ್ತಾ ಇದೆ ಕ್ರೋಶಾ ನಂಬರು. ಈ ಒಂದು ಕ್ರೋಶಾನ ನಾನು ಯೂಸ್ ಮಾಡಿಬಿಟ್ಟು ಈ ಸ್ಮಾಲ್ ಸೈಜ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು 6 ಎಳೆ ದಾರನ ನಾನಿಲ್ಲಿ ತೊಗೊಂಡಿದ್ದೀನಿ. 2 ಬೀಡ್ಸ್ನೇ ಈ ಥರ ನಾವು ಹಾಕ್ಕೊಂಡು 2 ಬೀಡ್ಸ್ ಹಾಕಿದ ನಂತರ ಒಂದೇ ಸತಿ 2 ಬೀಡ್ಸ್ ಹಾಕ್ಕೋಬೇಕು. ಹಾಕಿದ ನಂತರ ಬೀಡ್ಸ್ ಹತ್ರ ನಾವು ಲಾಕ್ ಮಾಡಿಕೊಂಡು ಬೇಸ್ಲೈನಲ್ಲಿ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಬಿಟ್ಟು ನಾವು ಬೇಸ್ಲೈನಲ್ಲಿ ಸಿಂಗಲ್ ಲಾಕ್ ಮಾಡ್ಕೋಬೇಕು. ಇದೇ ಥರ ನೆಕ್ಸ್ಟು ಕೂಡ ನಾನು ಇಲ್ಲಿ 2 ಬೀಡ್ಸ್ನ ಯೂಸ್ ಮಾಡ್ತೀನಿ. 2 ಬೀಡ್ಸ್ ಯೂಸ್ ಮಾಡಿಬಿಟ್ಟು ಮತ್ತೆ ಅದನ್ನು ನಾನಿಲ್ಲಿ ಬೀಡ್ಸ್ ಹತ್ರ ಲಾಕ್ ಮಾಡ್ಕೋಬೇಕು. ಎಲ್ಲ ದಾರ ಸರಿಯಾಗಿ ಬೀಡ್ಸ್ ಒಳಗಡೆ ಬರೋ ಥರ ನಾವು ಇಲ್ಲಿ ದಾರನ ಎಳ್ಕೋಬೇಕು. ನೀಟಾಗಿ ದಾರನ ಎಳೆದು ನಾವು ಬೀಡ್ಸ್ ಹತ್ರ ಲಾಕ್ ಮಾಡ್ಕೋಬೇಕು. ಬೇಸ್ಲೈನಲ್ಲಿ ನೀವು ನೋಡ್ಕೊಳ್ಳಿ ಎಲ್ಲಿ ಬರುತ್ತೆ ಅಂತಂದ್ಬಿಟ್ಟು ಅಲ್ಲಿ ಸರಿಯಾಗಿ ನೀವು ಲಾಕ್ ಮಾಡ್ಕೋಬೇಕಾಗುತ್ತೆ. ಬೇಸ್ಲೈನ್ ತುಂಬ ಈಸಿ ಇದೆ ಫ್ರೆಂಡ್ಸ್, ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸಿಲ್ವರ್ ಕಾಂಬಿನೇಷನ್ ಇರೋದ್ರಿಂದ ನಾನಿಲ್ಲಿ ಸಿಲ್ವರ್ ಕಲರ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸಿಲ್ವರ್ ಕಲರ್ ಬೀಡ್ಸ್ನ ಯೂಸ್ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನಿಮ್ಗಿಲ್ಲಿ ಗೊತ್ತಾಗ್ತಾ ಇದೆ. 2 ಬೀಡ್ಸ್ ತೊಗೊಳ್ತಾ ಇದ್ದೀನಿ ಒಂದೇ ಸತಿ 2 ಬೀಡ್ಸ್ ತೊಗೊಂಡು ಬೀಡ್ಸ್ ಹತ್ರ ನಾವು ಲಾಕ್ ಮಾಡ್ಕೋಬೇಕು. ಬೀಡ್ಸ್ ಹತ್ರ ನಾವು ಈ ಥರ ಲಾಕ್ ಮಾಡಿಕೊಂಡು ಬೇಸ್ಲೈನಲ್ಲಿ ಸಿಂಗಲ್ ಲಾಕ್ ಮಾಡ್ಕೊತಾ ಹೋಗಬೇಕು. ಇದು ಫಸ್ಟ್ ಸ್ಟೆಪ್ಪು. ಬೇಸ್ಲೈನ್ನ ನಾವು ಮೊದಲಿಗೆ ಈ ಥರ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ನಾವು ಬೇಸ್ಲೈನ್ನ ರೆಡಿ ಮಾಡ್ಕೊಂಡಿದ್ದ ನಂತರ ನಿಮಗಿಲ್ಲಿ ನೋಡಿ ಗೊತ್ತಾಗ್ತಾ ಇದೆ 6 ಬೀಡ್ಸ್ಗೆ ನಾನು ಒಂದು ಆಚನ್ನ ಕ್ರಿಯೇಟ್ ಮಾಡ್ತೀನಿ. ಮತ್ತು 6 ಬೀಡ್ಸ್ಗೆ ಇನ್ನೊಂದು ಆಚನ್ನ ಕ್ರಿಯೇಟ್ ಮಾಡಬೇಕು. ಈ ಥರ ನಾನೊಂದು ಪ್ಲ್ಯಾನ್ ಮಾಡಿಕೊಂಡು 2 ಬೀಡ್ಸ್ನ ನಾನಿಲ್ಲಿ ಒಂದು ಸಿಂಗಲ್ ಲಾಕಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ನಾನು ಪೂರ್ತಿ ಬೇಸ್ಲೈನ್ನ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಹೊಸ ವ್ಯೂವರ್ಸ್ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನನ್ನ ಒಂದು ವಿಡಿಯೋಸ್ ಹಾಕಿದ ತಕ್ಷಣ ನೋಟಿಫಿಕೇಷನ್ ನಿಮ್ಮವರೆಗೂ ಜಲ್ದಿ ತಲುಪಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಇಲ್ಲಿ ಬೇಸ್ಲೈನಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ ನಂತರ ನಾನಿಲ್ಲಿ 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡು ನಾನು ಲಾಸ್ಟಲ್ಲಿ ಇದನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದು ಲಾಸ್ಟಲ್ಲಿ ನಾವು ಇದೇ ಥರ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ. ಬೇಸ್ಲೈನ್ ನನಗೆ ಈ ಥರ ಫಿನಿಶಿಂಗ್ ಬಂದಿದೆ. ಈ ಥರ ಫಿನಿಶಿಂಗ್ ನಿಮಗೂ ಕೂಡ ಬರುತ್ತೆ, ಟ್ರೈ ಮಾಡಿ. ಇದು ಯಾವ ಥರ ಕಾಣಿಸ್ತಾ ಇದೆ ಅಂತಂದರೆ ನಾವು ಬೀಡ್ಸ್ದು ಲೇಸು ನಮಗೆ ರೆಡಿಮೇಡಲ್ಲಿ ಸಿಗುತ್ತೆ, ನಿಮಗೂ ಗೊತ್ತಿರುತ್ತೆ. ಅದೇ ಥರ ನಮಗೆ ಇಲ್ಲಿ ಕಾಣಿಸುತ್ತೆ. ಒಂದು ಲೈನ್ ಪೂರ್ತಿ ನಮಗಿಲ್ಲಿ ಬೀಡ್ಸ್ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ನಾವು ಕಾಮನ್ನಾಗಿ ನಾವು ಒಂದೊಂದು ಬೀಡ್ಸ್ನ ನಾವು ಅಲ್ಲಲ್ಲಿ ಯೂಸ್ ಮಾಡ್ತಾಯಿದ್ವಿ. ಆದರೆ ಇಲ್ಲಿ ಪೂರ್ತಿ ಬೇಸ್ಲೈನಲ್ಲಿ ಒಂದು ಲೈನ್ ಪೂರ್ತಿ ನಮಗೆ ಬೀಡ್ಸ್ ಇರೋ ಥರ ನಮಗೆ ಎಫೆಕ್ಟ್ ಕೊಡ್ತಾ ಇದೆ. ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾನು 2 ಗಂಟೆ ಹಾಕ್ಕೊಂಡು ದಾರನ ಇದು ಮಾಡಿಕೊಂಡು ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಈ 3 ಸೆಟ್ ಏನಿದೆ ಅಲ್ವಾ 2 ಬೀಡ್ಸು 6 ಬೀಡ್ಸ್ ಹತ್ರ ನಾವು ಮಧ್ಯದಲ್ಲಿರುವಂತಹ 2 ಬೀಡ್ಸ್ ಹಿಂದೆ ಇರೋ ದಾರಕ್ಕೆ ನಾನಿಲ್ಲಿ ಡಬಲ್ ಕ್ರೋಶಾ ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಮಧ್ಯದಲ್ಲಿರುವಂತಹ 2 ಬೀಡ್ಸ್ ಏನಿದೆಯಲ್ಲ
ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋಂಥದ್ದು ಏನಿಲ್ಲ ಫ್ರೆಂಡ್ಸ್. ನಾವು 6 ಬೀಡ್ಸ್ಗೆ ಒಂದು ಸೆಟ್ ಅಂತ ನಾವು ಮಾಡ್ಕೊಂಡಿದ್ದೀವಿ. ಇಲ್ಲಿ 6 ಬೀಡ್ಸಲ್ಲಿ ಮಧ್ಯದಲ್ಲಿರುವಂತಹ ಬೀಡ್ಸ್ 2 ಬೀಡ್ಸ್ಗೆ ಆ ಬೀಡ್ಸ್ ಹಿಂದೆ ನಾವು ಲಾಕ್ ಮಾಡ್ಕೊಳ್ಳೋವಾಗ ಏನು ದಾರ ಬಂದಿರುತ್ತಲ್ಲ ಫ್ರೆಂಡ್ಸ್, ಆ ದಾರಕ್ಕೆ ನಾವಿಲ್ಲಿ ಡಬಲ್ ಕ್ರೋಶಾ ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ಈ ಥರ ಡಬಲ್ ಕ್ರೋಶಾ ಕಂಬ ಹಾಕ್ಕೊಳ್ತಾ ಇದ್ದೀನಿ ನಾನು. ಕ್ರೋಶಾ ಮೇಲೆಯಿಂದ ದಾರ ತಗೋಬೇಕು. ಒಂದು ಸತಿ ಕ್ರೋಶಾ ಮೇಲೆಯಿಂದ ದಾರ ತಗೊಂಡು ಬೀಡ್ಸ್ ಹಿಂದೆ ಇರುವಂತಹ ದಾರಕ್ಕೆ 2 ಚೈನ್ನೇ ನಾವು 2 ಸತಿ ಲಾಕ್ ಮಾಡ್ತೀವಿ. ಇದಕ್ಕೆ ಡಬಲ್ ಕ್ರೋಶಾ ಕಂಬ ಅಂತ ಕರಿತೀವಿ. ಕ್ರೋಶಾ ಮೇಲ್ಗಡೆ ನಾವು 1 ಸತಿ ದಾರ ತಗೋಬೇಕು. ಈ ಥರ ನಾವು 12 ಡಬಲ್ ಕ್ರೋಶಾ ಕಂಬಗಳನ್ನ ನಾವು ಹಾಕ್ಕೋಬೇಕಾಗುತ್ತೆ. ನಿಮಗೇನಾದರೂ ಕನ್ಫ್ಯೂಸ್ ಆಗುತ್ತೆ ಅನ್ನೋ ಹಂಗಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಯಾವ ಥರ ಮಾಡಬೇಕು, ಸೆಕೆಂಡ್ ಸ್ಟೆಪ್ ಯಾವ ಥರ ಮಾಡಬೇಕು ಅನ್ನೋಂತಹ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ರೇಟ್ಸ್ ಇರ್ಬೋದು, ಏನೇ ಇರ್ಬೋದು, ಎಲ್ಲ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ ಒಂದು ಸತಿ. ಈ ಥರ ನಾವು ಇಲ್ಲಿ 12 ಕಂಬಗಳನ್ನ ಹಾಕಬೇಕಾಗುತ್ತೆ. ಕೊನೆಯ 2 ಬೀಡ್ಸ್ ಹತ್ರ 5 ಮತ್ತು 6ನೇ ಬೀಡ್ಸ್ ಹತ್ರ ನಾವು ಇವಾಗ ಇದನ್ನು ಲಾಕ್ ಮಾಡ್ಕೋಬೇಕು. ಇಲ್ಲಿ ನನಗೆ 9 ಕಂಬಗಳಾಗಿದ್ದಾವೆ. ಇನ್ನು ನಾನಿಲ್ಲಿ 3 ಕಂಬಗಳು ಇಡಿಸುತ್ತೆ ಇಲ್ಲಿ ಅಂತಂದ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಸ್ಪೇಸ್ ನೋಡಿಕೊಂಡು ನೀವು ಸಹಿತ ಸ್ಪೇಸ್ ನೋಡ್ಕೊಳ್ಳಿ. ನೀವು ಬೀಡ್ಸ್ ಯಾವ ಸೈಜ್ ಬೀಡ್ಸ್ನ ನೀವು ಯೂಸ್ ಮಾಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಂಬಗಳು ಎಷ್ಟು ಬರುತ್ತೆ ಅಂತಂದ್ಬಿಟ್ಟು. ನಾನು ಮೊದಲಿಗೆ 9 ಕಂಬಗಳು ಹಾಕ್ಕೊಂಡಿದ್ದೆ, ಮತ್ತು ಇನ್ನೂ ಹಾಕ್ಬೋದು ಅಂತ ಅನಿಸ್ದಾಗ ನಾನು 3 ಕಂಬ ಎಕ್ಸ್ಟ್ರಾ ಮಾಡಿಕೊಂಡೆ. ಟೋಟಲ್ 12 ಕಂಬಗಳನ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ 6ನೇ ಬೀಡ್ಸ್ ಹತ್ರ ನಾನಿಲ್ಲಿ ನೋಡಿ, ಇಲ್ಲಿ ಮೊದಲಿಗೆ ಆಲ್ರೆಡಿ ನಾವು ಬೇಸ್ ಲೈನಲ್ಲಿ ಎಲ್ಲಿ ಲಾಕ್ ಮಾಡಿದ್ವಿ ಸಿಂಗಲ್ ಲಾಕು, ಅಲ್ಲಿ ನಾವು ಇದನ್ನು ಸಿಂಗಲ್ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ನಾನಿಲ್ಲಿ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಅದೇ ಥರ ನಾವು ಮತ್ತೆ ಇನ್ನು 6 ಬೀಡ್ಸ್ ತೊಗೊಳ್ಳೋಣ. ಇಲ್ಲಿ 6 ಬೀಡ್ಸಿಗೆ ಒಂದು ಆಚೆ ರೆಡಿ ಆಗಿದೆ. ನೆಕ್ಸ್ಟು ಮತ್ತೆ ಇನ್ನೂ ಒಂದು 6 ಬೀಡ್ಸ್ ತೊಗೊಂಡು 6 ಬೀಡ್ಸ್ ಮಧ್ಯೆ ಇರೋಂತಹ 2 ಬೀಡ್ಸ್ಗೆ ಬ್ಯಾಕ್ ಸೈಡ್ ಇರೋಂತಹ ದಾರಕ್ಕೆ ನಾವು ಇದೇ ಥರ ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೊಂಡು ಹೋಗೋಣ. ಕ್ರೋಶಾ ಮೇಲೆಯಿಂದ 1 ಸತಿ ದಾರ ತೊಗೊಳ್ತೀನಿ ನಾನು. ಕ್ರೋಶಾ ಮೇಲೆಯಿಂದ ದಾರ ತೊಗೊಂಡು ಮಧ್ಯದ 2 ಬೀಡ್ಸ್ ಹಿಂದೆ ಇರೋಂತಹ ದಾರಕ್ಕೆ ನಾನು ಡಬಲ್ ಕ್ರೋಶಾ ಕಂಬಗಳನ್ನ 12 ಕಂಬಗಳನ್ನ ಹಾಕ್ಕೊಂಡು ಹೋಗ್ತೀನಿ. ಇದು ಸಿಲ್ವರ್ ಕಾಂಬಿನೇಷನ್ ಸ್ಯಾರೀಸು ಮತ್ತು ದುಪ್ಪಟಾಸ್, ಇಕ್ಕಟ್ಟು, ಪೋಚಂಪಲ್ಲಿ ದುಪ್ಪಟಾಸು, ಸ್ಯಾರೀಸು ಎಲ್ಲನೂ ಈ ನಡುವೆ ನಾವು ನೋಡ್ತಾ ಇದ್ವಿ ಮಾರ್ಕೆಟಲ್ಲಿ. ತುಂಬ ಟ್ರೆಂಡಿಯಾಗಿ ಬರ್ತಾ ಇದೆ ಸಿಲ್ವರ್ ಕಾಂಬಿನೇಷನ್ನು. ಹಾಗಾಗಿ ಈ ಥರ ಒಂದು ಸಿಲ್ವರ್ ಕಾಂಬಿನೇಷನ್ ಸ್ಯಾರೀಸ್ಗೆ ನಾವು ಈ ಥರ ಸಿಂಪಲ್ಲಾಗಿ ಡಿಸೈನ್ ಮಾಡ್ಕೋಬೋದು. ನಾವು ಬೀಡ್ಸ್ ಯೂಸ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಕಾಂಬಿನೇಷನ್ನು. ಪ್ಲೈನಾಗಿ ಹಾಕ್ಕೊಳ್ಳೋದಕ್ಕಿಂತ ಈ ಥರ ಮಾಡಿಬಿಟ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಲುಕ್ ಇದೆ ಇದು. ಇದೇ ಥರ ನೀವು ಕೂಡ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ಸ್ ಮಾಡಿ ಯಾವ ಥರ ಬಂದಿದೆ ಅಂತಂದ್ಬಿಟ್ಟು. ನೋಡಿ, ಇಲ್ಲಿ ನಾನು 8 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಇನ್ನು ಇಲ್ಲಿ 12 ಕಂಬಗಳು ಬರೋವರೆಗೂ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಆಚೆ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅಂಥದ್ದೇನೂ ಇಲ್ಲ ಫ್ರೆಂಡ್ಸ್. ಇಲ್ಲಿ 6 ಬೀಡ್ಸ್ಗೆ ಒಂದು ಆಚನ್ನ ನಾವು ರೆಡಿ ಮಾಡ್ತಾಯಿದ್ದೀವಿ. ಮಧ್ಯದಲ್ಲಿರುವಂತಹ 2 ಬೀಡ್ಸ್ ಹಿಂದೆ ಇರೋ ದಾರಕ್ಕೆ ನಾವು ಈ ಥರ ಡಬಲ್ ಕ್ರೋಶಾ ಕಂಬನ ಹಾಕ್ಕೊಂಡು ಹೋಗ್ತೀವಿ. 12 ಡಬಲ್ ಕ್ರೋಶಾ ಕಂಬಗಳಾಗಿದ ನಂತರ 6ನೇ ಬೀಡ್ಸ್ ಹತ್ರ ಲಾಸ್ಟಿಗೆ ನಾವಿಲ್ಲಿ ಲಾಕ್ ಮಾಡ್ತೀವಿ. ಮತ್ತು ನೆಕ್ಸ್ಟು 6 ಬೀಡ್ಸ್ಗೆ ಒಂದು ಆಚೆ ಅಂತ ನಾವು ಮಾಡಿಕೊಂಡು ಆ 6 ಬೀಡ್ಸ್ಗೆ ಡಿಸೈನ್ ಮಾಡ್ಕೊಂಡು ಹೋಗಬೇಕು. ಅಷ್ಟೇ, ತುಂಬ ಸಿಂಪಲ್ ಇದೆ. ನೋಡಿ, ಇಲ್ಲಿ ನನಗೆ ಡಬಲ್ ಕ್ರೋಶಾ ಕಂಬ ಆಗಿದೆ. ಇಲ್ಲಿ 12 ಕಂಬಗಳು ಹಾಕಿದ್ದೀನಿ. ಈ ಥರ ಒಂದು ಫಿನಿಶಿಂಗ್ ಬಂದಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ಈ ಒಂದು ಡಬಲ್ ಕ್ರೋಶಾ ಕಂಬಗಳು ಮುಗಿದಿದ ನಂತರ 6ನೇ ಬೀಡ್ಸ್ ಹತ್ರ ನಾವು ಬೇಸ್ ಲೈನಲ್ಲಿ ಎಲ್ಲಿ ನಾವು ಸಿಂಗಲ್ ಲಾಕ್ ಮಾಡಿದ್ವಿ ಆ ಲಾಕ್ ಹತ್ರನೇ ಮತ್ತೆ ನಾನಿಲ್ಲಿ ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಇದೇ ಥರ ನಾನು ಮಾಡ್ಕೊಂಡು ಹೋಗ್ತೀನಿ. ನಿಮಗೆ ತುಂಬ ಚೆನ್ನಾಗಿ ಬಂದಿದೆ ಇದೇ ಥರ ಇಲ್ಲಿ ಅಂದರೆ ಇಷ್ಟೇ ನೀವು ಡಿಸೈನ್ ಇಟ್ಕೋಬೋದು. ಇದು ಒಂದು ಫ್ಯಾನ್ಸಿಯಾಗಿ ಕೂಡ ಕಾಣಿಸುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಫ್ಯಾನ್ಸಿ ಡಿಸೈನ್ ಥರ ಇದೆ ಇದು.
ನಿಮಗೆಲ್ಲ ಗೊತ್ತೇ ಇದೆ, ಫ್ಯಾನ್ಸಿ ಟೈಪಲ್ಲಿ ಲೇಸ್ಗಳು ಕೂಡ ಸಿಗ್ತಾ ಇದೆ. ಅದೇ ಥರನೇ ನಾವಿಲ್ಲಿ ಕೈಯಲ್ಲಿ ಕ್ರಿಯೇಟ್ ಮಾಡಿರ್ತೀವಿ ಅಷ್ಟೇ. ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ ಲಾಸ್ಟಲ್ಲಿ ನಾನು ಸಿಂಗಲ್ ಲಾಕ್ ಮಾಡಿಕೊಂಡು 2 ಚೈನ್ನ ತೊಗೊಳ್ತೀನಿ. ಯಾವ ಥರ ಲಾಕ್ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ನಾವು ಸಿಂಗಲ್ ಲಾಕ್ ಮಾಡ್ಕೊಂಡಿದ ನಂತರ 2 ಚೈನ್ ತೊಗೋಬೇಕು. 2 ಚೈನ್ ತೊಗೊಂಡು ದಾರಾನ ನಾನಿಲ್ಲಿ ಕಟ್ ಮಾಡ್ಕೊತೀನಿ. ಬೇಸ್ ಲೈನಲ್ಲಿ ಕೂಡ ನಾನು ಇದೇ ಥರ ಮಾಡಿದ್ದೆ. ಸೆಕೆಂಡ್ ಸ್ಟೆಪ್ಪಲ್ಲೂ ನಾವು ಇದೇ ಥರ ಮಾಡ್ತಾಯಿದ್ದೀವಿ. ಯಾವಾಗಲೂ ನೀವು ಲಾಕ್ ಮಾಡಬೇಕಂದ್ರೆ ಇದೇ ಥರನೇ ಮಾಡಬೇಕಾಗುತ್ತೆ. 2 ಚೈನ್ ತೊಗೊಂಡು ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನಂತರ ಈ ಎಕ್ಸ್ಟ್ರಾ ಇರೋಂತಹ ದಾರಾನ ಕೂಡ ನಾವು ಕಟ್ ಮಾಡಿಕೊಂಡು ಫ್ಯಾಬ್ರಿಕ್ ಗಮ್ನ ಯೂಸ್ ಮಾಡಿಬಿಟ್ಟು ಬ್ಯಾಕ್ ಸೈಡ್ ನಾವು ಇದನ್ನು ಈ ಎಕ್ಸ್ಟ್ರಾ ಕಾಣಿಸ್ತಾ ಇರೋವಂಥದ್ದನ್ನು ನಾವು ಫ್ಯಾಬ್ರಿಕ್ ಗಮ್ ಯೂಸ್ ಮಾಡಿಬಿಟ್ಟು ಬ್ಯಾಕ್ ಸೈಡ್ ಸ್ಟಿಕ್ ಮಾಡ್ಬೋದು ನಾವು ಇದಕ್ಕೆ. ಆವಾಗ ಏನು ನಮಗೆ ಎಕ್ಸ್ಟ್ರಾ ಇರೋವಂತಹ ಇದು ದಾರ ಕಾಣಿಸೋದಿಲ್ಲ ನೋಡಿ. ಈ ಥರ ಒಂದು ಫಿನಿಶಿಂಗ್ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸಿಲ್ವರ್ ಕಾಂಬಿನೇಷನ್ ಇರೋವಂತಹ ಲೆನಿನ್ ಸ್ಯಾರಿ ಪೀಸ್ನೇ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ, ನಿಮ್ಗೆ ಅರ್ಥ ಆಗಲಿ ಅಂತಂದ್ಬಿಟ್ಟು. ಈ ಲೆನಿನ್ ಸ್ಯಾರಿ ಪೀಸ್ ಏನು ನಾನು ಯೂಸ್ ಮಾಡಿದ್ದೀನಲ್ಲ ಅದರಲ್ಲಿ ಸಿಲ್ವರ್ ಕಾಂಬಿನೇಷನ್ನೇ ಬಂದಿದೆ ನೋಡಿ. ಅದಕ್ಕೋಸ್ಕರ ನಾನಿಲ್ಲಿ ಸಿಲ್ವರ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಆಪೋಸಿಟ್ ಕಲರಲ್ಲಿ ನಾನಿಲ್ಲಿ ಪರ್ಪಲ್ ಕಲರಲ್ಲಿ ನಾನು ಡಿಸೈನ್ನ ಕ್ರಿಯೇಟ್ ಮಾಡಿದ್ದೀನಿ. ಈ ಥರ ಒಂದು ಫಿನಿಶಿಂಗ್ ಬಂದಿದೆ, ತುಂಬ ಚೆನ್ನಾಗಿ ಫ್ಯಾನ್ಸಿಯಾಗಿ ಕಾಣಿಸ್ತಾ ಇದೆ. ಇದೇ ಥರನೇ ಇರಲಿ ಅಂದರೆ ನಾವು ಇಟ್ಕೋಬೋದು. ಇಲ್ಲ ಅಂತಂದರೆ ನಾವಿಲ್ಲಿ ನೋಡಿ 12 ಕಂಬಗಳೇನು ಹಾಕಿದ್ದೀವಲ್ಲ ನಾವಿಲ್ಲಿ ಡಬಲ್ ಕ್ರೋಶಾ ಕಂಬಗಳು ಸೆಕೆಂಡ್ ಸ್ಟೆಪ್ಪಲ್ಲಿ ಡಿವೈಡ್ ಮಾಡಿಕೊಂಡು 6 ಕಂಬ ಈ ಕಡೆ ಮತ್ತು 6 ಕಂಬ ಲೆಫ್ಟ್ ಸೈಡ್ ಬರೋ ಥರ ಮಧ್ಯದಲ್ಲಿ ನಾವು ಕುಚ್ಚನ್ನ ಹಾಕ್ಕೋಬೋದು. ಅದು ಸಿಲ್ವರ್ ಕಾಂಬಿನೇಷನಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರನೂ ನಾವು ಟ್ರೆಂಡಿಯಾಗಿ ಇದನ್ನು ಮಾಡ್ಕೋಬೋದು. ಬಟ್ ಬೇಡ ನಾವು ಇಷ್ಟೇ ಚೆನ್ನಾಗಿದೆ ಸಿಂಪಲ್ಲಾಗಿದೆ ಅನ್ನೋರು ಇಷ್ಟನ್ನೇ ಇಟ್ಕೋಬೋದು. ಇಲ್ಲ ಇನ್ನೂ ಚೆನ್ನಾಗಿ ಕಾಣಿಸ್ಲಿ ಅನ್ನೋರು ಸಿಲ್ವರ್ ಕಾಂಬಿನೇಷನಲ್ಲಿ ಕುಚ್ಚನ್ನ ಹಾಕ್ಕೋಬೋದು ನೀವು. ಈ ಥರ ಒಂದು ಫಿನಿಶಿಂಗ್ ಬಂದಿದೆ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತಲೂ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನನಗೂ ತುಂಬ ಚೆನ್ನಾಗಿ ಇಷ್ಟ ಆಯಿತು ಈ ಒಂದು ಡಿಸೈನು, ಸಿಂಪಲ್ ಲುಕ್ಕಲ್ಲಿದೆ. ಇದಕ್ಕೆ ನಾವು ಕುಚ್ಚು ಕಟ್ಟಬೇಕು ಅಂತಂದರೆ ನಮಗೆ ಫ್ಯಾನ್ಸಿ ಸ್ಟೋರಲ್ಲಿ ನಾವು ಯಾವ ಥರ ಸಿಲ್ಕ್ ಥ್ರೆಡ್ನ ನಾವು ತೊಗೊಳ್ತೀವಿ ಅದೇ ಥರ ನಮಗೆ ಸಿಲ್ವರ್ ಥ್ರೆಡ್ಡು ಕೂಡ ಸಿಗುತ್ತೆ. ಈ ಥರ ನೋಡಿ ಸಿಲ್ಕ್ ಥ್ರೆಡ್ಡಲ್ಲೇ ನಾವು ಈ ಥರ ಒಂದು ಸಿಲ್ವರ್ ಥ್ರೆಡ್ನೂ ನಮಗೆ ಸಿಗುತ್ತೆ. ಈ ಥರ ಒಂದು ಥ್ರೆಡ್ನ ನಾವು ತೊಗೊಂಡು ಕುಚ್ಚು ಕಟ್ಟೋದಕ್ಕೆ ಯೂಸ್ ಮಾಡಿದ್ರೆ ತುಂಬ ಈಸಿಯಾಗಿ ಕುಚ್ಚು ಕಟ್ಕೋಬೋದು ನೋಡಿ. ನಿಮ್ಗೊಂದು ಐಡಿಯಾ ಬರಲಿ ಅಂದ್ಬಿಟ್ಟು ನಾನಿಲ್ಲಿ ಕುಚ್ಚು ಕಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಇದು ಡಿಸೈನು, ನೋಡೋದಕ್ಕೂ ತುಂಬ ಲುಕ್ಕಾಗಿದೆ, ಫ್ಯಾನ್ಸಿಯಾಗಿ ಕಾಣಿಸ್ತಾ ಇದೆ ಡಿಸೈನು. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮತ್ತು ಶೇರ್ ಮಾಡಿ, ಮತ್ತು ನೀವು ವ್ಯೂವರ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.